ಹಾಯ್ ಫ್ರೆಂಡ್ಸ್, ಇವತ್ತು ಬ್ರೆಡ್ ಸ್ಯಾಂಡ್ವಿಚ್ ಹೇಗೆ ಮಾಡೋದು ಮನೆಯಲ್ಲೇ ಸಿಂಪಲ್ಲಾಗಿ ಅಂತ ನೋಡೋಣ. ಇದು ಮನೇಲಿರುವಂಥ ವೆಜಿಟೇಬಲ್ಸ್ನ ಯೂಸ್ ಮಾಡಿ ಮಯೋನೈಸ್ ಯೂಸ್ ಮಾಡಿ ಒಂದು ಸ್ಯಾಂಡ್ವಿಚ್ಚು ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಬೇಗನೆ ಮಾಡ್ಕೊಬೋದು. ಹೇಗೆ ಮಾಡೋದು ಅಂತ ನೋಡೋಣ. ನಾನು ಸ್ವಲ್ಪ ಎಲೆಕೋಸು, ಸ್ವಲ್ಪ ಟೊಮೊಟೊ, ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಮಯೋನೈಸು ಮತ್ತು ಬ್ರೆಡ್ ತೊಗೊಂಡಿದ್ದೀನಿ. ನಿಮಗೆ ಜಾಸ್ತಿ ಮಾಡಬೇಕಂದ್ರೆ ಜಾಸ್ತಿ ಹಾಕ್ಕೊಬೇಕಾಗುತ್ತೆ. ನಾನು ಸ್ವಲ್ಪನೇ ಮಾಡೋದ್ರಿಂದ ಸ್ವಲ್ಪ ಹೆಚ್ಕೊಂಡಿದ್ದೀನಿ. ಇದು ಕ್ಯಾರೆಟ್ ತುರಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಇದೆಲ್ಲದನ್ನು ಒಂದು ಬೌಲ್ಗೆ ಫಸ್ಟ್ ಹಾಕ್ಕೊಬೇಕು. ತುಂಬಾ ಸಿಂಪಲ್ಲಾಗಿ ಮಾಡುವಂಥ ಸ್ಯಾಂಡ್ವಿಚ್ ಇದು. ಬಟ್ ಇದು ಬ್ರೆಡ್ಡು ಟೋಸ್ಟರಲ್ಲಿರುತ್ತಲ್ಲ ಅದರಲ್ಲಿ ಮಾಡಿದರೆ ತುಂಬ ಚೆನ್ನಾಗಿ ಬರುತ್ತೆ. ಯಾಕಂದರೆ ಇದು ಆಫ್ ಬಾಯ್ಲ್ ಆಗುತ್ತೆ ಒಳಗಡೆ ಹಾಕಿರೋದೆಲ್ಲ. ಸೊ ಹಂಗಾಗಿ ತವಾದಲ್ಲಿ ಮಾಡೋಕ್ಕಿಂತ ಬ್ರೆಡ್ ಟೋಸ್ಟರಲ್ಲಿ ಮಾಡಿದರೆ ಇದು ಸ್ಯಾಂಡ್ವಿಚ್ ಚೆನ್ನಾಗಿರುತ್ತೆ. ನಾನು ಇದಕ್ಕೆ ಖಾರಕ್ಕೆ ಚಿಲ್ಲಿ ಫ್ಲೇಕ್ಸ್ ಅಂದರೆ ಒಣ ಮೆಣಸಿಕಾಯಿ ಬೀಜ ಹಾಕ್ಕೊತಾ ಇದ್ದೀನಿ. ಮತ್ತು ಅರೆಗೋನ ಪಿಜ್ಜಾಗೆ ಯೂಸ್ ಮಾಡೋದು ಹಾಕ್ತಾಯಿದ್ದೀನಿ, ಇಲ್ಲ ಅಂದರೂ ಪರವಾಗಿಲ್ಲ. ಮತ್ತು ಒಂದು ಸಣ್ಣ ಪ್ಯಾಕೆಟು ಕೆಚಪ್ ಯೂಸ್ ಮಾಡ್ತಾಯಿದ್ದೀನಿ. ನಾನು ಇದರಲ್ಲಿ 4 ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತಾಯಿದ್ದೀನಿ. ಅದಕ್ಕೆ ಮಾತ್ರ ಇಷ್ಟು ಯೂಸ್ ಮಾಡ್ತಾಯಿದ್ದೀನಿ ನಾನು. ಮಯೋನೈಸು ಒಂದು 3 ಸ್ಪೂನ್ ಹಾಕ್ತಾಯಿದ್ದೀನಿ. ನೀಟಾಗಿದೆ, ಮೇಯ್ನ್ ಬೇಕಾಗಿರೋದ್ರಿಂದ ಒಂದು 3 ಸ್ಪೂನ್ ಮಯೋನೈಸ್ ಸಾಸ್ ಏನು ಬರುತ್ತೆ ಅದನ್ನು ಯೂಸ್ ಮಾಡ್ತಾಯಿರೋದು ಸ್ಯಾಂಡ್ವಿಚ್ಚಿಗೆ. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಮಯೋನೈಸ್ ಜೊತೆ. ಇಷ್ಟೇ ಇದು ಸ್ಯಾಂಡ್ವಿಚ್ಚಿಗೆ. ಬೇಕು ಅಂದರೆ ನೀವು ಪಾಲಕ್ ಸೊಪ್ಪು, ಯಾವ ಸೊಪ್ಪುಗಳು ಬೇಕಾದರೂ ಇದಕ್ಕೆ ಆ್ಯಡ್ ಮಾಡ್ಕೊಳ್ಬೋದು ತಿನ್ನುವಂಥದ್ದು. ಈಗ ಬ್ರೆಡ್ಡಿಗೆ ಬೆಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ಅದರೊಳಗಡೆ ನಾವೇನು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಅದು ಹಾಕಿ ಒಂದ್ರ ಮೇಲೆ ಒಂದಿಟ್ಟು ನಾವು ಬ್ರೆಡ್ ಟೋಸ್ಟರಲ್ಲಿ ಟೋಸ್ಟ್ ಮಾಡಿದರೆ ನಮಗೆ ಸ್ಯಾಂಡ್ವಿಚ್ಚು ರೆಡಿ ಆಗುತ್ತೆ. ಅದು ಒಳಗಡೆ ಆಫ್ ಬಾಯ್ಲ್ ಆಗುತ್ತೆ ಬ್ರೆಡ್ ಟೋಸ್ಟಲ್ಲಿ ಮಾಡೋದ್ರಿಂದ. ಸೊ ಹಾಗಾಗಿ ನಂಗೆ ಬ್ರೆಡ್ ಟೋಸ್ಟಲ್ಲಿ ಸ್ಯಾಂಡ್ವಿಚ್ ಮಾಡಿದರೆ ಚೆನ್ನಾಗಿರುತ್ತೆ. ನೋಡಿ ರೆಡಿಯಾಗಿದೆ. ಸೊ ಇದನ್ನು ನಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿಕೊಂಡ್ರೆ ನಮಗೆ ಬ್ರೆಡ್ ಸ್ಯಾಂಡ್ವಿಚ್ಚು ಮನೆಯಲ್ಲೇ ರೆಡಿಯಾಗುತ್ತೆ. ನಾವೇ ಮನೇಲಿ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಬೇಜಾರಾದಾಗ ಇದನ್ನು ಮಾಡಿಕೊಡ್ಬೋದು, ಮಕ್ಕಳಿಗೂ ಮಾಡಿಕೊಡ್ಬೋದು, ದೊಡ್ಡವ್ರು ಕೂಡ ಸಂಡೇ ಟೈಮಲ್ಲಿ ಮಾಡ್ಕೊಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಬೇಗನೆ ಮಾಡುವಂಥದ್ದು. ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.